ಪದಮಂಜರಿಯಲ್ಲಿ ಹೆಚ್ಚಿನ ವ್ಯಾಖ್ಯಾನ ಏನೂ ಕಂಡು ಬರೋದಿಲ್ಲ. ಬಾಲಮನೋರಮ ಮತ್ತು ತತ್ವಬೋಧಿನಿ ಅಂತ ವೈಯಾಕರಣ ಸಿದ್ಧಾಂತ ಕೌಮುದಿಗೆ 2 ವ್ಯಾಖ್ಯಾನಗಳು. ತತ್ ಅಶಿಷ್ಯಂ ಅಂತ ಅಲ್ಲಿ ಕೂಡ ತೋರಿಸಿದ್ದಾರೆ. ಯಥಾ ದಾರಾಹ ಇತ್ಯಾದೋ, ದಾರಾಹ ಮೊದಲಾದ ಶಬ್ದಗಳಲ್ಲಿ ಶಾಸ್ತ್ರೀಯ ಪುಂಸ್ತ್ವ ವಿಶಿಷ್ಟಸ್ಯೈವ ಸ್ತ್ರೀರೂಪ ಅರ್ಥಸ್ಯ ಭಾನಂ ತಥಾ. ದಾರಾಹ ಅಂತ ಪುಲ್ಲಿಂಗವನ್ನು ಪ್ರಯೋಗ ಮಾಡ್ತಾರಲ್ಲ, ಅಲ್ಲಿರುವಂತಹ ಪುಲ್ಲಿಂಗ ಅಂದ್ರೆ ಒಬ್ಬ ಗಂಡಸಿನಲ್ಲಿ ಗಂಡಸ್ತನ ಹೇಗಿರ್ತದೋ ಹಾಗೆ ಗಂಡಸತನ ಆ ದಾರಾಹ ಅನ್ನೋದ್ರಲ್ಲಿ ಇರ್ತದೆ ಅಂತ ಅರ್ಥ ಅಲ್ಲ. ಇದು ಒಂದು ಶಾಸ್ತ್ರೀಯವಾದಂತಹ ಪುರುಷತ್ವ, ಅಂದ್ರೆ ಟೆಕ್ನಿಕಲ್ ಆದಂತಹ ತಾಂತ್ರಿಕವಾದ ಪುರುಷತ್ವ ಇದು. ಹೀಗೆ ನತು ತದಂಶೆ ಶಾಸ್ತ್ರ ವ್ಯವಹಾರ ಅಪೇಕ್ಷ. ದಾರಾಹ ಇತ್ಯಾದಿ ಶಬ್ದಗಳಲ್ಲಿ ಪುಲ್ಲಿಂಗ ಇತ್ಯಾದಿಗಳನ್ನು ಪ್ರಯೋಗ ಮಾಡಲಿಕ್ಕೆ, ಬಹುವಚನವನ್ನು ಪ್ರಯೋಗ ಮಾಡಲಿಕ್ಕೆ ವಿಶೇಷ ಪ್ರಯತ್ನ ಏನು ಬೇಕಾಗಿಲ್ವ, ಹಾಗೆ ಪಂಚಾಲಾಹ ಇತ್ಯಾದಿ ಶಬ್ದಗಳಲ್ಲೂ ಕೂಡ ವಿಶೇಷ ಪ್ರಯತ್ನ ಏನು ಬೇಕಾಗಿಲ್ಲ ಅಂತ ಅರ್ಥ. ತತ್ವಬೋಧಿನಿಯಲ್ಲಿ ಪಂಚಾಲಾಹ ಅಂಗಾಹ ವಂಗಾಹ ಕಲಿಂಗಾಹ ಇತ್ಯಾದಯಃ ಜನಪದಸ್ಯ ಯಥಾ ಯಥಂ ಬಹುವಚನಾದ್ಯಂತಾಹ ಏವ ಸಂಜ್ಞಾಃ, ಬಹುವಚನ ಪುಲ್ಲಿಂಗ ಇತ್ಯಾದಿ ರೂಪವಾಗಿಯೇ ಇವು ಸಂಜ್ಞೆಯಾಗಿವೆ. ನತು ಅತ್ರ ಯತ್ನೇನ ಲಿಂಗ ಸಂಖ್ಯೆ ಪ್ರತಿಪಾದನೆಯೇ. ಪ್ರಯೋಗ ಮಾಡುವ ವ್ಯಕ್ತಿ ತನ್ನ ಪ್ರಯತ್ನದಿಂದ ಎಲ್ಲಿ ಪುಲ್ಲಿಂಗವನ್ನು ಪ್ರಯೋಗ ಮಾಡಬೇಕು, ಎಲ್ಲಿ ಸ್ತ್ರೀಲಿಂಗವನ್ನು ಪ್ರಯೋಗ ಮಾಡಬೇಕು ಅಂತ ಆಲೋಚನೆ ಮಾಡಿ ಅವನು ಅವಳು ಅಂತ ಹೀಗೆಲ್ಲ ಜಗತ್ತಿನಲ್ಲಿ ಹೇಳುವಂತೆ ಇಲ್ಲಿ ಹೇಳಬೇಕಾದ ಅಗತ್ಯ ಇಲ್ಲ. ಹಾಗೇನೆ ಇಬ್ಬರು ಮೂವರು ಒಬ್ಬನು ಅಂತೆಲ್ಲ ಹೇಳಿದಂತೆ ಇಲ್ಲಿಯೂ ವಚನವನ್ನು ಕೂಡ ಹೇಳಬೇಕಾಗಿಲ್ಲ. ಆಪಹ ದಾರಾಹ ಇತ್ಯಾದಿಷು ತಥಾ ನಹಿ ತತ್ರ ಶಾಸ್ತ್ರೇಣ ಲಿಂಗ ಸಂಖ್ಯೆ ಪ್ರತಿಪಾದ್ಯೇತಿ ಇತಿ ಭಾವಃ. ಆಪಹ ದಾರಾಹ ಇತ್ಯಾದಿ ಕಡೆಗಳಲ್ಲಿ ಶಾಸ್ತ್ರ ಅಂತನ್ನುವುದು ಒಂದು ಲಿಂಗವನ್ನಾಗಲಿ ಸಂಖ್ಯೆಯನ್ನಾಗಲಿ ವಚನವನ್ನಾಗಲಿ ಪ್ರಯೋಗ ಮಾಡೋದಿಲ್ಲ. ಅದು ಸ್ವಾಭಾವಿಕವಾಗಿಯೇ ಇರೋದು. ವ್ಯಾಕರಣವನ್ನು ಓದಿ ಒಬ್ಬ ವ್ಯಕ್ತಿ ಇದ್ದಲ್ಲಿ ಏಕವಚನ, ಇಬ್ಬರಿದ್ದಲ್ಲಿ ದ್ವಿವಚನ, ಅನೇಕ ಜನ ಇದ್ದಲ್ಲಿ ಬಹುವಚನ ಅಂತ ಹೀಗೆಲ್ಲ ತಿಳಿದು ಅಲ್ಲಿ ಬಹುವಚನ ಪುಲ್ಲಿಂಗ ಇತ್ಯಾದಿಗಳನ್ನು ಪ್ರಯೋಗ ಮಾಡುವುದಲ್ಲ ನಾವು. ಅದು ಸ್ವಾಭಾವಿಕವಾಗಿ ಇರುವಂಥದ್ದು ಅಂತ ಅದರ ಅರ್ಥ. ಇದಿಷ್ಟು ಒಟ್ಟು ತದ ಅಶಿಷ್ಯಂ ಸಂಜ್ಞಾ ಪ್ರಮಾಣತ್ವಾತ್ ಎಂಬ ಸೂತ್ರಕ್ಕೆ ಇರುವಂತಹ ಅರ್ಥ. ಈ ಸೂತ್ರವನ್ನ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಉದ್ಧರಿಸುವುದಕ್ಕೆ ಏನು ದೃಷ್ಟಾಂತ ದಾಷ್ಟಾಂತಿಕ ಭಾವ, ತದ ಅಶಿಷ್ಯಂ ಸಂಜ್ಞಾ ಪ್ರಮಾಣತ್ವಾತ್ ಇತ್ಯಾದಿವತ್ ಅಯಂ ನಿರ್ದೇಶ ಅಂತ ಹೇಳಿದ್ದಾರೆ. ಹಾಗಾದ್ರೆ ಒಟ್ಟು ಅಭಿಪ್ರಾಯ ಏನಾಗ್ತದೆ ಅಂದ್ರೆ, ಈ ಅನುಮಾನವನ್ನು ನಾವು ಇನ್ನೊಂದು ಬಾರಿ ನೆನಪು ಮಾಡ್ಕೊಳ್ಳೋಣ. ಪ್ರಸ್ತುತ ಸಂದರ್ಭದಲ್ಲಿ ಭಗವಾನ್ ಅಂತ ಪಕ್ಷ, ಸರ್ವಶಬ್ದವಾಚ್ಯ ಅಂತ ಸಾಧ್ಯ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಅಂತನೂ ಇವೆಲ್ಲವೂ ಕೂಡ ಉಪಲಕ್ಷ್ಯವಾಗಿರುವುದರಿಂದ ಅಂತ ಹೇತು. ಇಲ್ಲಿ ನಾವೀಗ ಮೂಲದಲ್ಲಿ ಅಣುಭಾಷ್ಯದಲ್ಲಿ ಸೂಚಿತವಾಗಿರುವ ಅನುಮಾನವನ್ನು ಒಂದು ಬಾರಿ ಗಮನಿಸಿ ನೋಡೋಣ. ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಅಂತನೂ ಉಪಲಕ್ಷ್ಯವಾಗಿವೆ ಅಂದ್ರೆ ಆ ಉಪಲಕ್ಷ್ಯತ್ವ ಅಥವಾ ಉಪಸರ್ಜನತ್ವ ಅಥವಾ ಗುಣತ್ವ ಎಂಬ ಹೇತು ಅನ್ನಮಯಾದಿ ಶಬ್ದಗಳಲ್ಲಿ ಬಂತು, ಹೇತು ಅನ್ನಮಯಾದಿ ಶಬ್ದಗಳಲ್ಲಿ ಬಂತು, ಸರ್ವಶಬ್ದ ವಾಚ್ಯತ್ವ ಎಂಬುದು ಪರಮಾತ್ಮನಲ್ಲಿ ಬಂತು. ಹೀಗೆ ಹೇತು ಮತ್ತು ಸಾಧ್ಯಗಳೆರಡೂ ಕೂಡ ಬೇರೆ ಬೇರೆ ಕಡೆ ಬಂತು. ಒಂದೇ ಕಡೆ ಬರಬೇಕು ಅಂತ ನಿಯಮ. ಆ ನಿಯಮವನ್ನಿದು ಮೀರಿದಂತಾಯಿತು. ಪರ್ವತಃ ಅಗ್ನಿಮಾನ್ ಧೂಮಾತ್, ಪರ್ವತ ಅಂತ ಪಕ್ಷ, ಅಗ್ನಿ ಅಂತ ಸಾಧ್ಯ, ಧೂಮ ಅಂತ ಹೇತು. ಅಲ್ಲಿ ಧೂಮ ಉಳ್ಳದ್ದಾದ್ರಿಂದ ಪರ್ವತವು ಅಗ್ನಿ ಉಳ್ಳದ್ದು ಆಗಿದೆ ಅಂತ ಸಾಧ್ಯ. ಹೀಗೆ ಪ್ರಯೋಗ ಮಾಡಿದಾಗ ಅಲ್ಲಿ ಒಂದೇ ಅಧಿಕರಣದಲ್ಲಿ, ಪರ್ವತ ಎಂಬ ಒಂದೇ ಅಧಿಕರಣದಲ್ಲಿ, ಯಾಗಶಾಲೆ ಅಡಿಗೆ ಶಾಲೆ ಮೊದಲಾದ ಒಂದೇ ಅಧಿಕರಣದಲ್ಲಿ ಧೂಮನು ಹೊಗೆನೂ ಇದೆ, ಅಲ್ಲೇ ಅಗ್ನಿಯೂ ಇದೆ. ಅಂತೂ ಸಾಧ್ಯ ಮತ್ತು ಹೇತುಗಳೆರಡೂ ಕೂಡ ಒಂದೇ ಕಡೆ ಇರಬೇಕು ಅಂತ ನಿಯಮ. ಈಗ ನೀವು ಪ್ರಯೋಗ ಮಾಡಿದ ಅನುಮಾನದಲ್ಲಿ ಅನ್ನಮಯಾದಿ ಶಬ್ದಗಳು ಉಪಲಕ್ಷ್ಯ ಸೂಚ್ಯವಾಗಿವೆ ಅಂತ ಹೀಗೆ ಹೇಳಿದಾಗ, ಉಪಲಕ್ಷ್ಯತ್ವ ಸೂಚ್ಯತ್ವ ಅನ್ನುವುದು ಅನ್ನಮಯಾದಿ ಶಬ್ದಗಳಲ್ಲಿ ಬಂತು, ಸರ್ವಶಬ್ದ ವಾಚ್ಯತ್ವ ಎಂಬುದು ಪರಮಾತ್ಮನಲ್ಲಿ ಬಂತು. ಅದರಿಂದ ಹೇತು ಮತ್ತು ಸಾಧ್ಯಗಳಿಗೆ ಎರಡಕ್ಕೂ ಕೂಡ ಅಧಿಕರಣ ಬೇರೆ ಬೇರೆ ಆಯ್ತಲ್ಲ ಅಂತ ಒಂದು
ಜಿಜ್ಞಾಸೆ ಬರಬಹುದು. ನಮ್ಮ ಸಿದ್ಧಾಂತದಲ್ಲಿ ಹೇತು ಮತ್ತು ಸಾಧ್ಯ ಎರಡು ಕೂಡ ಒಂದೇ ಅಧಿಕರಣದಲ್ಲಿ ಇರಬೇಕಾಗಿಲ್ಲ. ತಾವು ತಾವು ಎಲ್ಲೆಲ್ಲಿರಬೇಕೋ ಅಲ್ಲಿದ್ದ ಸಾಕು ಅಂತ ನಮ್ಮ ಅನುಮಾನ. ಹೇತು ತಾನು ಎಲ್ಲಿ ಇದ್ರೆ ಉಚಿತವೋ ಅಲ್ಲಿರಬೇಕು, ಸಾಧ್ಯ ತಾನು ಎಲ್ಲಿ ಇದ್ರೆ ಉಚಿತವೋ ಅಲ್ಲಿರಬೇಕು. ಉದಾಹರಣೆಗೆ, ತಗ್ಗಿನ ಪ್ರದೇಶದಲ್ಲಿ ಪ್ರವಾಹ ಬಂದ್ರೆ ನಾವು ಅನುಮಾನ ಮಾಡ್ತೇವೆ ಎತ್ತರದ ಪ್ರದೇಶದಲ್ಲಿ ಮಳೆ ಆಗಿದೆ ಅಂತ. ಹಾಗೆ ಪ್ರವಾಹ ಬಂದಿರುವುದು ತಗ್ಗಿನ ಪ್ರದೇಶದಲ್ಲಿ, ಎತ್ತರ ಪ್ರದೇಶದಲ್ಲಿ ಮಳೆ ಆಗಿದೆ. ಹಾಗಾದ್ರೆ ಮಳೆ ಅನ್ನೋದು ಕಾರಣ, ಪ್ರವಾಹ ಅಂತ ಅನ್ನೋದು ಕಾರ್ಯ. ಪ್ರವಾಹ ಅಂತ ಅನ್ನೋದು ಹೇತು. ಪ್ರವಾಹ ಎಂಬ ಹೇತುವನ್ನು ಗಮನಿಸಿ ಮಳೆ ಎಂಬ ಸಾಧ್ಯವನ್ನು ನಾವು ಅನುಮಾನಿಸ್ತೇವೆ. ಹಾಗಾದಾಗ ಮಳೆ ಇರುವುದು ಎತ್ತರ ಪ್ರದೇಶದಲ್ಲಿ, ಅಂದ್ರೆ ಪರ್ವತ ಪ್ರದೇಶದಲ್ಲಿ, ಮಲೆನಾಡುಗಳಲ್ಲಿ, ಮತ್ತೆ ಪ್ರವಾಹ ಬಂದಿರುವುದು ಅದರ ಮುಂದಿನ ಒಳನಾಡು ಪ್ರದೇಶಗಳಲ್ಲಿ. ಹೀಗೆ ಹೇತು ಮತ್ತು ಸಾಧ್ಯಗಳೆರಡು ಬೇರೆ ಬೇರೆ ಕಡೆನೇ ಇದೆ ಅಲ್ಲಿ. ಅದರಿಂದ ಹೇತು ಮತ್ತು ಸಾಧ್ಯಗಳು ಒಂದೇ ಕಡೆ ಇರಬೇಕು ಅಂತ ತಾರ್ಕಿಕರ ನಿಯಮವನ್ನು ಒಪ್ತಾರೆ. ಆ ತಾರ್ಕಿಕರ ನಿಯಮವನ್ನು ನಾವೇನು ಒಪ್ಪಿಲ್ಲ, ಇದು ನಮ್ಮ ಸಿದ್ಧಾಂತ. ಆದರೆ ತಾರ್ಕಿಕರ ನಿಯಮವನ್ನೇ ಅನುಸರಿಸುವವರು ಇದ್ದಾರೆ. ನಮ್ಮ ಸಿದ್ಧಾಂತದಲ್ಲಿ ಅದು ಅನಗತ್ಯ ಅಂತ ಅನ್ನೋದನ್ನು ನಾವು ಪ್ರತಿಪಾದನೆ ಮಾಡಿದ್ದೇವೆ. ಈ ಅನಗತ್ಯ ಅಂತ ಅನ್ನೋದನ್ನು ನಾವು ಪ್ರತಿಪಾದನೆ ಮಾಡುವ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ವ್ಯಾಕರಣ ಸೂತ್ರದ ಅಷ್ಟಾಧ್ಯಾಯಿಯ ಈ ವ್ಯಾಕರಣ ಸೂತ್ರ ನೆನಪಾಗಿದೆ. ಹೇತು ಮತ್ತು ಸಾಧ್ಯಗಳಿಗೆ ಅಧಿಕರಣ ಒಂದೇ ಆಗಿರಬೇಕು ಅಂತ ತಾರ್ಕಿಕರು ಹೇಳ್ತಾರೆ. ನಾವಿಲ್ಲ ಅಂತ ಹೇಳ್ತಿದ್ದೇವೆ. ಇಲ್ಲ ಅಂತ ಹೇಳುವವರು ನಾವು ಮಾತ್ರ ಅಲ್ಲ, ವ್ಯಾಕರಣ ಶಾಸ್ತ್ರದಲ್ಲೂ ಇಂಥದೊಂದು ಉದಾಹರಣೆ ಕಂಡು ಬಂದಿದೆ ನೋಡಿ ಅಂತ ರಾಘವೇಂದ್ರ ಸ್ವಾಮಿಗಳು ನೆನಪು ಮಾಡಿಕೊಡ್ತಾ ಇದ್ದಾರೆ. ತತ್ ಅಶಿಷ್ಯಂ ಸಂಜ್ಞಾ ಪ್ರಮಾಣತ್ವಾತ್ ಅಂತ ಈಗಿನ ಸೂತ್ರ ಇದೆ. ಅಲ್ಲಿ ಸಂಜ್ಞಾ ಪ್ರಮಾಣತ್ವಾತ್ ಅಂತ ಹೀಗೆ ಕಂಡು ಬಂದಿದೆಯಲ್ಲ. ಈ ಸಂಜ್ಞಾ ಪ್ರಮಾಣತ್ವಾತ್ ಎಂಬಲ್ಲಿ ಸಂಜ್ಞಾವಾಚಕವಾದಂತಹ ಕುರು ಇತ್ಯಾದಿ ಶಬ್ದಗಳು ಪ್ರಮಾಣವಾಗಿವೆ. ಒಂದು ಪ್ರಮಾಣ ಆಗಿರುವಿಕೆ ಅನ್ನುವುದು ಕುರು ಇತ್ಯಾದಿ ಶಬ್ದಗಳಲ್ಲಿ ಕಂಡು ಬಂದಿದೆ. ಪ್ರಮಾಣತ್ವ ಎಂಬ ಹೇತು ಸಂಜ್ಞಾವಾಚಕವಾದಂತಹ ಕುರು ಇತ್ಯಾದಿ ಶಬ್ದಗಳಲ್ಲಿ ಕಂಡು ಬಂದಿದೆ. ಆದರೆ ಅಶಿಷ್ಯತ್ವ ಅನ್ನುವ ಸಾಧ್ಯ ಇದೆಯಲ್ಲ, ಅದು ಇರುವುದು ಸಂಜ್ಞಾವಾಚಕವಾದ ಆ ಶಬ್ದಗಳಲ್ಲೆಲ್ಲ. ಅಶಿಷ್ಯತ್ವ ಎಂಬುದು ಇರುವುದು ತತ್ನಲ್ಲಿ. ತತ್ ಅಂದ್ರೆ ಆ ಲಿಂಗ ವಚನ ಇತ್ಯಾದಿಗಳೇನಿವೆ ಅವುಗಳ ನಿರೂಪಣೆ ಅಂತ ಅರ್ಥ. ಲಿಂಗ ಪುಲ್ಲಿಂಗವೇ ಯಾಕೆ ಬಂತು, ಸ್ತ್ರೀಲಿಂಗವೇ ಯಾಕೆ ಬಂತು, ನಪುಂಸಕಲಿಂಗವೇ ಯಾಕೆ ಬಂತು ಎಂಬುವ ಒಂದು ಯೌಗಿಕವಾದಂತಹ ನಿರೂಪಣ ಅದು ತತ್. ಅದು ಅಶಿಷ್ಯಂ, ಹೇಳಲ್ಪಡಬೇಕಾಗಿಲ್ಲ. ಹಾಗಾದ್ರೆ ಅಶಿಷ್ಯಂ ಎಂಬ ಸಾಧ್ಯ, ಹೇಳಲ್ಪಡಬೇಕಾಗಿಲ್ಲ ಎಂಬ ಸಾಧ್ಯ ಇರುವುದು ಆ ಯೌಗಿಕವಾದ ನಿರೂಪಣದಲ್ಲಿ. ಯುಕ್ತವದ್ ವಚನ ಅಂತಿದೆಯಲ್ಲ, ಯುಕ್ತವತ್ ವಚನ ಲಕ್ಷಣ ಅಂತ ಹೇಳಿ. ಯೌಗಿಕವಾದ ನಿರೂಪಣ, ಯೌಗಿಕವಾದ ವಸ್ತುವಿನ ಒಂದು ಸ್ವರೂಪ, ಅದು ತತ್. ಅದರಲ್ಲಿ ಅಶಿಷ್ಯತ್ವ ಎಂಬ ಸಾಧ್ಯ ಇದೆ. ಇನ್ನು ಪ್ರಮಾಣತ್ವ ಎಂಬ ಹೇತು ಇರುವುದು ಈ ಸಂಜ್ಞಾವಾಚಕಗಳಾದಂತಹ ಶಬ್ದಗಳಲ್ಲಿ. ಇಲ್ಲಿಯೂ ಕೂಡ ಹೇತು ಮತ್ತು ಸಾಧ್ಯಗಳು ಬೇರೆ ಬೇರೆ ಕಡೆ ಬಂತು. ಪ್ರಮಾಣತ್ವ ಎಂಬುದು ಸಂಜ್ಞಾವಾಚಕ ಶಬ್ದಗಳಲ್ಲಿ ಬಂತು, ಕುರು ಇತ್ಯಾದಿ ಶಬ್ದಗಳಲ್ಲಿ. ಮತ್ತೆ ಅಶಿಷ್ಯತ್ವ ಎಂಬುದು ಯೌಗಿಕವಾದ ಶಬ್ದದ ಸ್ವರೂಪದಲ್ಲಿ ಬಂತು. ಯೌಗಿಕವಾದ ಶಬ್ದದ ಸ್ವರೂಪವನ್ನ, ಅದರಂತೆ ನಿರೂಪಣೆಯನ್ನ ಇಲ್ಲಿ ಹೇಳಬೇಕಾಗಿಲ್ಲ ಅಂತ ಅರ್ಥ. ಅದರಿಂದ ಹೇತು ಇರುವುದು ಸಂಜ್ಞಾವಾಚಕವಾದಂತಹ ಕುರು ಮೊದಲಾದ ಶಬ್ದಗಳಲ್ಲಿ. ಅಶಿಷ್ಯತ್ವ ಎಂಬುದಿರುವುದು ಯೌಗಿಕ ಸ್ವರೂಪದಲ್ಲಿ. ಹೀಗೆ ಹೇತು ಮತ್ತು ಸಾಧ್ಯಗಳು ಅಲ್ಲಿ ಬೇರೆ ಬೇರೆ ಕಡೆನೇ ಬಂದವು. ಮೂಲತಃ ಪಾಣಿನಿಯೇ
ಹೇತು ಒಂದು ಕಡೆ ಸಾಧ್ಯ ಮತ್ತೊಂದು ಕಡೆ ಬರುವಂತೆ ಸೂತ್ರವನ್ನ ರಚನೆ ಮಾಡಿ ಇಟ್ಟಿದ್ದಾನೆ. ಮತ್ತೆ ಅದನ್ನ ನೀವು ತಾರ್ಕಿಕರು ಎಲ್ಲರೂ ಕೂಡ ಒಪ್ಪೇ ಹೋಗ್ತೀರಿ. ಕಣಾದಂ ಪಾಣಿನೀಯಂ ಸರ್ವಶಾಸ್ತ್ರೋಪಕಾರಕಂ ಅಂತೀರಿ ನೀವು. ವೈಶೇಷಿಕ ಸೂತ್ರಗಳು ಮತ್ತು ನೈಯಾಯಿಕ ಸೂತ್ರಗಳು, ಒಟ್ಟಾರೆ ತರ್ಕಶಾಸ್ತ್ರ ಮತ್ತು ಪಾಣಿನಿಯ ಅಷ್ಟಾಧ್ಯಾಯಿ, ಇವು ಎಲ್ಲ ಶಾಸ್ತ್ರಗಳ ಅಧ್ಯಯನಕ್ಕೂ ಪೂರಕ ಅಂತೀರಿ. ಪಾಣಿನಿ ಹೇಳಿದ ಪ್ರಯೋಗಗಳನ್ನ ಎಲ್ಲರೂ ಕೂಡ ಮಾನಿಸ್ತಾರೆ. ಹೀಗೆ ಪಾಣಿನಿಗಳೇ ಹೇತು ಒಂದು ಕಡೆ ಸಾಧ್ಯ ಒಂದು ಕಡೆ ಇರುವಂತೆ ಅನುಮಾನವನ್ನ ಸೂಚನೆ ಮಾಡಿದ್ದಾರೆ. ಆ ಅನುಮಾನದಲ್ಲಿ, ಆ ಸೂತ್ರದಲ್ಲಿ. ಹಾಗಿರುವಾಗ ಈ ಪ್ರಸ್ತುತ ಪ್ರಸಂಗದಲ್ಲೂ ಕೂಡ ಸರ್ವಶಬ್ದ ವಾಚ್ಯತ್ವ ಇರುವುದು ಭಗವಂತನಲ್ಲಿ, ಮತ್ತೆ ಉಪಲಕ್ಷ್ಯತ್ವ ಸೂಚ್ಯತ್ವ ಇರುವುದು ಈ ಅನ್ನಮಯ ಇತ್ಯಾದಿಗಳಲ್ಲಿ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯಗಳಲ್ಲಿ. ಸೂಚಕತ್ವ ಇರುವುದು ಆನಂದಮಯ ಎಂಬ ಶಬ್ದದಲ್ಲಿ, ಸೂಚಕತ್ವ ಅಥವಾ ಉಪಲಕ್ಷಣತ್ವ ಇರೋದು. ನಾವೀಗ ಅನುಮಾನ ಪ್ರಯೋಗ ಮಾಡಿದ್ದು ಇವೆಲ್ಲವೂ ಉಪಲಕ್ಷ್ಯವಾದ್ದರಿಂದ ಎಂಬುದಾಗಿ. ಅನ್ನಮಯಾದಿ ಶಬ್ದಗಳು ಗುಣವಾಗಿವೆ ಅರ್ಥಾತ್ ಉಪಸರ್ಜನವಾಗಿವೆ ಅರ್ಥಾತ್ ಉಪಲಕ್ಷ್ಯವಾಗಿವೆ ಅರ್ಥಾತ್ ಸೂಚ್ಯವಾಗಿವೆ ಅಂತ ಅನುಮಾನ ಪ್ರಯೋಗ ಮಾಡಿದ್ವಿ. ಸೂಚ್ಯತ್ವ ಅನ್ನುವುದು ಅನ್ನಮಯಾದಿ ಶಬ್ದಗಳಲ್ಲಿ, ಸರ್ವಶಬ್ದ ವಾಚ್ಯತ್ವ ಎಂಬ ಸಾಧ್ಯ ಪರಮಾತ್ಮನಲ್ಲಿ. ಹೀಗೆ ಹೇಳಿದ್ರೆ ಯಾವ ದೋಷ ಏನಿಲ್ಲ. ಯಾಕೆಂದ್ರೆ ಹೇತು ಸಾಧ್ಯಗಳು ಒಂದೇ ಕಡೆ ಇರಬೇಕಾಗಿಲ್ಲ. ಇದನ್ನು ನಾವು ಮಾತ್ರ ಪ್ರತಿಪಾದನೆ ಮಾಡುವುದಲ್ಲ, ವೈಯಾಕರಣರು ಹೀಗೆ ಪ್ರಯೋಗ ಮಾಡಿದ್ದಾರೆ, ಅದನ್ನು ಒಪ್ಕೊಂಡು ಬಂದಿದ್ದಾರೆ ಎಲ್ಲರೂ ಅಂತ ಅರ್ಥ. ತತ್ ಅಶಿಷ್ಯಂ ಸಂಜ್ಞಾ ಪ್ರಮಾಣತ್ವಾತ್ ಎಂಬ ಸೂತ್ರದಲ್ಲಿ ಹೇಗೆ ಹೇತು ಮತ್ತು ಸಾಧ್ಯಗಳ ನಿರ್ದೇಶ ಅಂತ ಅನ್ನೋದು ಬೇರೆ ಬೇರೆ ಕಡೆ ಇದೆಯೋ, ಅದರಂತೆ ಇಲ್ಲಿಯೂ ಕೂಡ ಹೇತು ಮತ್ತು ಸಾಧ್ಯಗಳು ಬೇರೆ ಬೇರೆ ಕಡೆ ಬರುವಂತೆ ನಾವು ಶಬ್ದ ಪ್ರಯೋಗ ಮಾಡಿದ್ರು ಏನು ತಪ್ಪಿಲ್ಲ ಅಂತ ಅದರ ಅಭಿಪ್ರಾಯ ಆಗ್ತದೆ. ಅಯಂ ನಿರ್ದೇಶ, ಇಲ್ಲಿ ಬರುವಂತಹ ಹೇತು ಮತ್ತು ಸಾಧ್ಯಗಳ ನಿರ್ದೇಶವು ಕೂಡ ಹಾಗೇ ಆಗಿದೆ. ಏತಚ್ಚ ಅಗ್ರೇಪಿ ಬೋಧ್ಯಂ, ಮುಂದೂ ಕೂಡ ಅನೇಕ ಪ್ರಸಂಗಗಳಲ್ಲಿ ಹೀಗೆ ಹೇತು ಮತ್ತು ಸಾಧ್ಯಗಳು ಒಂದು ಕಡೆ ಬರದೇ ಇರುವಂತೆ ಆಚಾರ್ಯರು ಅನುಮಾನವನ್ನು ಸೂಚನೆ ಮಾಡಿದ್ರೆ ಅದೆಲ್ಲವನ್ನೂ ಸಮಾಧಾನ ನಾವು ಮಾಡ್ಕೊಳ್ಬೇಕು ಅಂತ ಅರ್ಥ ತಿಳ್ಕೋಬೇಕು. ಇದು ಹೀಗೆ ತದಶಿಷ್ಯಂ ಸಂಜ್ಞಾ ಪ್ರಮಾಣತ್ವಾತ್ ಇತ್ಯಾದಿವತ್ ಅಯಂ ನಿರ್ದೇಶ. ಅಯಂ ನಿರ್ದೇಶ ಅಂದ್ರೆ ಆಚಾರ್ಯರು ಪ್ರಯೋಗ ಮಾಡಿ ತೋರಿಸಿದ ರೀತಿ ಅಂತ ಅರ್ಥ. ಸರ್ವಗುಣತ್ವತಃ ಎಂಬ ಹೇತು ಒಂದು ಕಡೆ, ಸರ್ವಗುಣತ್ವತಃ ಎಂಬ ಹೇತು ಒಂದು ಕಡೆ, ಮತ್ತೆ ಸರ್ವಶಬ್ದ ವಾಚ್ಯತ್ವ ಎಂಬ ಸಾಧ್ಯ ಮತ್ತೊಂದು ಕಡೆ ಪ್ರಯೋಗ ಮಾಡಿದ್ದಾರೆ ಅಂತ ಅರ್ಥ. ಇದು ಏನು ಇಲ್ಲಿ ದೃಷ್ಟಾಂತಕ್ಕೂ ದಾಷ್ಟಾಂತಕ್ಕೂ ಸಂಬಂಧ ಅನ್ನೋದು ನಮಗೆ ಮೊದಲು ಹೊಳೆದಿರಲಿಲ್ಲ. ಅನೇಕ ಪ್ರಯತ್ನಗಳನ್ನು ನಾವು ಮಾಡಬೇಕಾಯಿತು. ಅನೇಕ ಜೊತೆಗೆ ಜಿಜ್ಞಾಸೆಯನ್ನು ಮಾಡಿದ್ವಿ. ಒಬ್ಬೊಬ್ಬರೊಂದೊಂದು ರೀತಿಯಾಗಿ ಅರ್ಥ ಹೇಳಿದ್ರು. ಹಿರಿಯ ವಿದ್ವಾಂಸರಾದಂತಹ ಸತ್ತಿಗೇರಿ ಧೀರೇಂದ್ರಾಚಾರ್ಯರ ಸುಪುತ್ರರು ಮತ್ತು ಆತ್ಮೀಯ ಯುವ ವಿದ್ವಾಂಸರು ಆದಂತಹ ಸತ್ತಿಗೇರಿ ವಾಸುದೇವಾಚಾರ್ಯ ಮೂಲಕ ಈ ಸಮಾಧಾನ ನಂಗೆ ತಿಳಿದು ಬಂತು. ಅದನ್ನು ಇಲ್ಲಿ ಹೇಳಿದ್ದೇನೆ. ಇನ್ನೂ ಹೆಚ್ಚಿನ ಸಮಾಧಾನ ಯಾರಿಗಾದರೂ ಏನಾದರೂ ಹೇಳುವುದು ಕಂಡ್ರೆ, ತಿಳಿದು ಬಂದರೆ ನಮ್ಗೆ ಅದನ್ನು ತಿಳಿಸ್ಬೇಕು. ಅದನ್ನು ಕೂಡ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ನನಗಿದು ಕನ್ವಿನ್ಸ್ ಆಯ್ತಾದ್ರಿಂದ ಇದನ್ನು ಇಲ್ಲಿ ಹೇಳಿ ಮುಗಿಸಿದ್ದೇನೆ. ಈ ವಿವರಣೆಯನ್ನು ಒದಗಿಸಿಕೊಟ್ಟಂತಹ ಸತ್ತಿಗೇರಿ ವಾಸುದೇವಾಚಾರ್ಯರಿಗೆ ಕೃತಜ್ಞತೆಗಳನ್ನು ಕೂಡ ಈ ಮೂಲಕ ಸಲ್ಲಿಸ್ತೇನೆ.